ಎಲ್ರಿಗೂ ನಮಸ್ಕಾರ ರೀ. ಇವತ್ತು ನಮ್ಮ ಇಂಡಿಯಾಗೆ ಹೆವಿ ಅಂದ್ರೆ ಹೆವಿ ಇಂಪಾರ್ಟೆಂಟ್ ಆದ ಏನಪ್ಪ ಅಂದ್ರೆ ಇವತ್ತು ನಮ್ಮ ಟೀಮ್ ಇಂಡಿಯಾ ವೆಸ್ಟ್ ಇಂಡೀಸ್ನ ಏನಾದರೂ ಸೋಲಿಸ್ತಪ್ಪ ಅಂದ್ರೆ ಸೆಮಿಫೈನಲ್ ಒಳಗೆ ಪಕ್ಕ ಎಂಟ್ರಿ ನಮ್ದು ಆಗೇ ಆಕೈತಿ. ಇವತ್ತು ಕ್ಯೂ ಅದು ಬರುತ್ತೆ ನಮ್ಮ ಇಂಡಿಯಾ ಟೀಮ್ನವ್ರಿಗೆ. ವೆಸ್ಟ್ ಇಂಡೀಸ್ ಅವ್ರು ಸೋಲ್ಸಿದ್ರು. ಇವತ್ತಿನ ಮ್ಯಾಚ್ ಒಂಥರ ರಿವೆಂಜ್ ಅಂತ ಹೇಳ್ಬೇಕು. ಎದಕ್ಕೆ ರಿವೆಂಜ್ ಏನೋ ಸುದ್ದಿತ್ತಲ್ಲ ವಿಡಿಯೋ ಕೊನೆತಕ್ಕ ನೋಡು, ಹಂಗೆ ವಿಡಿಯೋ ಲೈಕ್ ಮಾಡ್ರಿ. ಏನಪ್ಪ ಇವತ್ತು ಮ್ಯಾಚ್ ಎಲ್ಲಿ ನಿಲ್ಲತ್ತೆ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಕೆ ಕೋಲ್ಕತ್ತಾ ಈಡನ್ ಗಾರ್ಡನ್ ಸ್ಟೇಡಿಯಂ ನಡೆಯತೈತಿ. ಈಡನ್ ಗಾರ್ಡನ್ ಸ್ಟೇಡಿಯಂ ವರ್ಸಸ್ ಇನ್ ಕೋಲ್ಕತ್ತಾ ಅಂತ ಕೇರ್ ನೀವು 2016 ವರ್ಲ್ಡ್ ಕಪ್ ನೆನಪಾಕೈತಿ ನಮ್ಗೆ. 2016 ಒಳಗೆ ಧೋನಿ ಅವ್ರ ಕ್ಯಾಪ್ಟನ್ಸಿ ಒಳಗೆ ನಮ್ನೇನು ಸೋಲ್ಸಿದ್ರು ವೆಸ್ಟ್ ಇಂಡೀಸ್ದವರು. ಸೊ ಅದನ್ನ ನೆನಪಾಕೈತಿ. ಈಗ ಆ 10 ವರ್ಷದ ಸೇರಿಗೆ ರಿವೆಂಜ್ ತೀರಿಸುವ ಸಮಯ ಬಂದಿದೆ ಅಂತ ಹೇಳ್ಬೇಕು ನಮ್ಮ ಟೀಮ್ ಇಂಡಿಯಾಗೆ ಈ ಸಲ ಅಂತೂ. ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಇಂಡಿಯಾ ಟೀಮ್ ಅಂತ ಒಂದು ಅಪ್ಡೇಟ್ ಬರತ್ತೆ. ಏನಂದ್ರೆ ನಮ್ಮ ಟೀಮ್ ಇಂಡಿಯಾದವರು ಕನ್ಸರ್ವೇಟಿವ್ ಅಪ್ರೋಚ್ ಮಾಡಿರುತ್ತೆ ಈ ಮ್ಯಾಚ್ನಾಗ. ಏನು ವೆಸ್ಟ್ ಇಂಡೀಸ್ ಅವ್ರು ಏನು ಅಸ್ತ್ರ ಹುಡ್ಯಾರ್ಲ ಈಗ ಬರೀ ಹೊಡಿಬಡಿ, ಇವ್ರಕಿತ್ಲ ರೂತ್ಲೆಸ್ ಡೇಂಜರಸ್ ಬ್ಯಾಟಿಂಗ್ ಮಾಡ್ಲಕ್ಕ ಗೌತಮ್ ಗಂಭೀರ್ ಕರೆ ಕೊಟ್ಟಿರ್ತ ಇಂಡಿಯಾ ಟೀಮ್ನಾಗ. ಯಾರು ಕಾಯ್ಕೊಂಡು ಆಡಕ್ಕೆ ಹೋಗ್ಬೇಡ್ರಿ, ಎಲ್ಲ ಬರೀ ಹೊಡಿಬಡಿ ಆಡೋದು ಇರಲಿ. ನಮ್ಮ ಏನು ಅಗ್ರೆಷನ್ ಐತೋ ಫೀಲ್ಡ್ನ ಪಕ್ಕ ಅದೇ ಇರ್ತೈತೆ ಕ್ಲಿಯರ್ ಆಗಿ ಒಂದು ಇದು ಕೊಟ್ಟರು ನಮ್ಮ ಇಂಡಿಯಾ ಟೀಮ್ನವರು. ಇನ್ನು ಸೌತ್ ಆಫ್ರಿಕಾ ಇವು ವೆಸ್ಟ್ ಇಂಡೀಸ್ ಟೀಮ್ ಏನು ಕೋಚ್ ಡ್ಯಾರನ್ ಸಾಮಿ ಹೇಳಾರು, ನಮ್ಮ ಸೋಲ್ಜರ್ಸ್ಗಳೆಲ್ಲ ಸೆಟ್ ಅದಾರು. 2016 ಹೆಂಗೆ ಇಂಡಿಯಾ ಟೀಮ್ನ ಸೋಲ್ಸಿದ್ವಿ, ಸೊ ಅದೇ ಈ ಥರ ಈ ಸಲ ನಾವು ಇಂಡಿಯಾ ಟೀಮ್ ಸೋಲ್ಸ್ತೇಳಿ ಅವ್ರು ಹೇಳಾರು. ಎರಡು ಟೀಮ್ ಪ್ರೆಸ್ ಕಾನ್ಫರೆನ್ಸ್ ಹೌದು ಅವರ ಹವಾ ಮಾಡ್ಕೊಳ್ಳೋರು ಮತ್ತೆ ಮಾಡ್ಲಕ್ಕೆ ಬರಲ್ಲ. ಹಂಗೆ ನಮ್ಮ ಇಂಡಿಯಾ ಟೀಮ್ ಅವ್ರಿಗಿಂತ ಸ್ಟ್ರಾಂಗ್ ಐತಿ. ಓಕೆ, ಇವತ್ತಿನ ಮ್ಯಾಚಲ್ಲಿ ಕೋಲ್ಕತ್ತಾ ಸ್ಟೇಡಿಯಂ ಅಂದ್ಕೊಳ್ಳಿ ನಮಗಂತೂ ಹೆವಿ ಖುಷಿ ಆಕೈತಿ. ಏನಪ್ಪ ಅಂದ್ರೆ ಇಬ್ಬರು ನಮ್ಮ ಇಂಡಿಯಾ ಟೀಮ್ನ, ಒಂದು ರಿಂಕು ಸಿಂಗ್, ಇನ್ನೊಂದು ವರುಣ್ ಚಕ್ರವರ್ತಿ. ಇವರಿಬ್ರು KKR ಟೀಮ್ ಅಂದ್ರೆ ಈಡನ್ ಗಾರ್ಡನ್ಸ್ ಒಳಗೆ ಆಡಿ ಹೆವಿ ಎಕ್ಸ್ಪೀರಿಯನ್ಸ್ ಐತಿ. ಅಲ್ಲೇ ಹುಟ್ಟಿ ಬೆಳೆದಾರ ಸೇಬೇಕು ಅಂತ IPL ಫ್ರಾಂಚೈಸಿ ಅಲ್ಲೇ ಆಡೋ ಹೆಚ್ಚಾನ್ಸ್ ಮ್ಯಾಚ್ ಅಲ್ಲ. ಅದ್ರ ಸಂಬಂಧ ಅಲ್ಲೇ ಹೆಚ್ಚಾನ್ಸ್ ಮ್ಯಾಚ್ ಆಡೋ ಕಾರಣ ಇವ್ರಿಗೆ ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ ಗ್ರೌಂಡಾಗ. ಸೊ ಅದಕ್ಕೆ ಐತಿ ಇವತ್ತು ಮ್ಯಾಚ್ ಹೆಲ್ಪ್ ಬರ್ತಾರೋ ಪಕ್ಕ ವರುಣ್ ಚಕ್ರವರ್ತಿ. KKR ಈಡನ್ ಗಾರ್ಡನ್ ಸ್ಟೇಡಿಯಂ ಅಂದ್ಕೊಳ್ಳಿ ಇದು ಪಕ್ಕ ಸ್ಪಿನ್ನಿಗೆ ಹೆಲ್ಪ್ ಆಗೋ ಗ್ರೌಂಡ. ಏನೋ ಈಡನ್ ಗಾರ್ಡನ್ ಸ್ಟೇಡಿಯಂ ಪ್ರತಿ ಮ್ಯಾಚ್ ನೋಡಿ ಎಷ್ಟೋ ಸಲ ನೋಡಿದಾಗ ಒಮ್ಮೆ ಸ್ಪಿನ್ನರ್ಸ್ ಒಳಗೆ ಹೆವಿ ಹೆಲ್ಪ್ ಕೊಡ್ತೈತಿ ಈ ಪಿಚ್ನಾಗ. ಸೊ ಇವತ್ತಿನ ಮ್ಯಾಚ್ ಸ್ಪಿನ್ನರ್ಸ್ ಹೆಲ್ಪ್ ಕೊಡ್ಬೇಕು. ಅದಕ್ಕೆ ನಮ್ಮ ಇಂಡಿಯಾ ಟೀಮ್ ಏನು ಮಾಡ್ತಾರೋ ಅಕ್ಷಯ್ ಪಟೇಲ, ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್ ಹಾಕೋಬೋದು. ಅದನ್ನೇ ಇವತ್ತು ಅನಿಸ್ತೈತಿ. ಅದಕ್ಕೆ ಮನ್ನಿ ಮ್ಯಾಚ್ನ ಬರೋಬ್ಬರಿ 11 ಸಿಕ್ಕೈತಿ. ಒಂದಷ್ಟೇ ದುಬೆ ಅವ್ರ ಕೈ ಬಾಲಿಂಗ್ ಕೊಡಬಾರ್ದು. ಇನ್ನೊಂದು ಏನಂದ್ರೆ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ನಮ್ಮ ಟೀಮ್ ಇಂಡಿಯಾದ್ರು ಬೂಮ್ರಾ ಅವ್ರಿಗೆ ಪವರ್ ಪ್ಲೇದಾಗ ಬಾಲಿಂಗ್ ಕೊಡಬೇಕು. ಇದು ಮೇನ್ ನಮ್ಮ ಇಂಡಿಯಾ ಟೀಮ್ ಹತ್ರ ಆಗಬೇಕಾಗಿದ್ದು. ಬೂಮ್ರಾ ಅವ್ರಿಗೆ ಫಸ್ಟ್ನೇ ಒಂದನೇ ಓವರ ಬಾಲಿಂಗ್ ಕೊಡಬೇಕು. ಪವರ್ ಪ್ಲೇದಾಗ ಎಷ್ಟು ಪವರ್ ಪ್ಲೇದಾಗ ಬಾಲಿಂಗ್ ಕೊಡಬೇಕು ಬೂಮ್ರಾ ಅವ್ರಿಗೆ. ಇಲ್ಲಿಕರ ನಮ್ಮ ಇಂಡಿಯಾ ಟೀಮ್ ಸ್ವಲ್ಪ ಕಷ್ಟ ಆಗುತ್ತೆ ಹೇಳ್ಬೇಕು ಇವತ್ತಿನ ಮ್ಯಾಚ್ನಾಗ. ಇದಕ್ಕರ ಬಂದ ಕೂಡಲೇ ಬೂಮ್ರಾ ಅವ್ರು ಮೊದಲು ರೀಡ್ ಮಾಡೋಕ್ಕಾಗಲ್ಲ. ಬೂಮ್ರಾ ಅವ್ರು ರೀಡ್ ಮಾಡ್ಲಿಕ್ಕಾಗಲಿಕ್ಕಂದ್ರೆ ಮುಂದಿನ ಬ್ಯಾಟ್ಸ್ಮನ್ ಆಡ್ಲಕ್ಕೆ ಬರಲ್ಲ, ಔಟ್ ಹಾಕಾರ ಸ್ವಿಂಗ್ ಮಾಡುತ್ತಾರೆ ಅಥವಾ ಬೂಮ್ರಾ ಹೆಚ್ಚಾನ್ಸ. ಸೊ ಅದಕ್ಕೆ ಆಡ್ಲಿಕ್ಕೆ ಕಷ್ಟ ಆಕೈತಿ. ಅದಕ್ಕೆ ಐತಿ ಫಸ್ಟಿಗೆ ಬೂಮ್ರಾ ಅವ್ರು ಪವರ್ ಪ್ಲೇ ಬಿಟ್ಟರೆ ಭಾಳ ಚಲೋ ನಮ್ಮ ಟೀಮ್ ಇಂಡಿಯಾದವರು. ಇನ್ನೇನು ಹೇಳ್ಬೇಕಾರೆ ಸ್ಕ್ವಾಡ್ ಅಪ್ಡೇಟ್ಸ್ ಅನ್ನೋಕೈತಿ. ಮೊನ್ನೆ ರಿಂಕು ಸಿಂಗ್ ಅವ್ರ ತಂದೆಯವರು ತೀರ್ಕೊಂಡ ಕಾರಣ ಏನೈತಿ, ರಿಂಕು ಸಿಂಗ್ ಅವ್ರು ಹೊರಗೆ ಹೋಗಿದ್ರು. ಮತ್ತೊಳ್ಳಿ KKR ನ್ಯಾಷನಲ್ ಡ್ಯೂಟಿಗೆ ಜಾಯ್ನ್ ಆಗ್ಯಾರ. ಅಂದ್ರೆ ಇಂಡಿಯಾ ಟೀಮ್ ಜಾಯ್ನ್ ಆಗ್ಯಾರು ರಿಂಕು ಸಿಂಗ್ ಅವರು. ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಇವ್ರು ಡೆಡಿಕೇಶನ್ಗೆ. ಇವ್ರು ಅತ್ತಲ್ಲ ವಿರಾಟ್ ಕೊಹ್ಲಿ ಅವ್ರ ತಂದೆ ತಿರ್ಕೊಂಡು ಅವ್ರು ಹಂಗೆ ಮಾಡಿದ್ರು, ಮತ್ತು ಎಷ್ಟೋ ಜನ ಹಂಗೆ ಮಾಡಿದ್ರು. ಅದು ಹ್ಯಾಂಡ್ಸ್ ಆಫ್ ಇಂಥ ವಾರಿಯರ್ ತಮ್ಮ ದೇಶ ಬಿಟ್ಕೊಡೋ ಇಂಥವ್ರಿಗೆ ನಮ್ಮ ಒಂದು ಹ್ಯಾಟ್ಸ್ ಆಫ್ ಇದ್ದೇ ಇರ್ತೈತಿ. ಇವತ್ತು ರಿಂಕು ಸಿಂಗ್ ಅವ್ರು ಆಡ್ತಾರಲ್ಲ ಅಂತ ಕೇರ್ ನನ್ನ ಪ್ರಕಾರ ಆಡೋ ಡೌಟ್. ಇದಕ್ಕೆ ನಮ್ಮ ಮನಿ ಮ್ಯಾಚ್ ಟೀಮ್ ಸೆಟ್ ಆಗೈತಿ. ಯಾವುದೇ ಚೇಂಜ್ ಇರಂಗಿಲ್ಲ ಅಂತ ನನಗೆ ಅನ್ಕೋತೀನಿ ಅಷ್ಟೇ. ಯಾವುದೇ ಚೇಂಜ್ ಇರ್ಲಿಕ್ಕೆ ಚಲೋ ಆಕೈತಿ. ಅದಕ್ಕೆ ಮನಿ ಮ್ಯಾಚ್ ಭಾರಿ ಆಡೋರು ಇಂಡಿಯಾ ಟೀಮ್ನವರು. ಅದೇ ಥರ ವೆಸ್ಟ್ ಇಂಡೀಸ್ ಅವ್ರ ಮೇಲೆ ಆಡಿದ್ರಂತರೂ ಆರಾಮ್ ನಮ್ಮ ಇಂಡಿಯಾ ಟೀಮ್ನವ್ರು ಗೆಲ್ಲತ್ತಾರೋ. ಬೇರೆ ಯಾವುದು ತೊಂದರೆನೇ ಇಲ್ಲ, ಅನ್ಸೋ ಅವಶ್ಯಕತೆ ಇಲ್ಲ ನಮ್ಮ ಟೀಮ್ ಇಂಡಿಯಾದವ್ರಿಗೆ. ಇವತ್ತು ಏನಂದ್ರೆ ಅದೇ 2016 ಕೈ ಘಟನೆ ಏನಾದರೂ ಮರಿಕಳಿಸುತ್ತೆ ಅಷ್ಟೇ. ಅವಾಗ ಬೇರೆ ಥರ ಟೀಮ್ ಇಂಡಿಯಾ 10 ವರ್ಷ ಹಿಂದೆ ಟೀಮ್ ಇಂಡಿಯಾ. ಇದು ಈಗಿನ ಜನ್ರೇಷನ್ ನಮ್ಮ ಜನ್ರೇಷನ್ ಟೀಮ್ ಇಂಡಿಯಾ ಈ 2026 ಆಗಿರೋದು. ಹಾರ್ದಿಕ್ ಪಾಂಡ್ಯ, ಅಭಿಷೇಕ್ ಶರ್ಮಾ ಪಕ್ಕ ಫಾರ್ನ ಬರಂಗೆ ಕಾಣಿಸ್ತಾ. ಇದಕ್ಕೆ ಅವತ್ತು ಯಾರ ಮೇಲೆ ಸೌತ್ ಆಫ್ರಿಕಾದ ಮೇಲೆ ಒಂದು ಸಿಗ್ನಲ್ ಕೊಟ್ಟರು. ಜಿಂಬಾಬ್ವೆದವ್ರ ಮೇಲೆ 50 ರನ್ ಹೊಡೆದ್ರು. ಈಗ ಮೇನ್ ಬೇಕಾದ ಟೈಮ್ನ ಅಭಿಷೇಕ್ ಶರ್ಮಾ ಹೊಡಿತಾರೆ ನಾ ಅನ್ಕೋತೀನಿ. ಸೊ ಅವ್ರ ಮೇಲೆ ಭರೋಸೆ ಇಡ್ನು ಇವತ್ತು. ಇನ್ನು ಬಾಲಿಂಗ್ ಕಡೆಗೆ ನಮ್ಮ ಬುಮ್ರಾ ಅವ್ರು ಆಡ್ತಾರೆ. ನಿಮಗೆ ಗೊತ್ತೈತಿ ಹೆಂಗೆ ಹೋಗಿತಾರೆ ಬಾಲಿಂಗ್ ಅತ್ತೆ. ಇನ್ನು ನಮ್ಮ ಪಟ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ನೋಡ್ಕೊತ ಬಂದ್ಬಿಡು. ಇಂಡಿಯಾ ಟೀಮ್ ಪ್ಲೇಯಿಂಗ್ ಓಪನಿಂಗ್ ಒಳಗೆ ಸಂಜು ಸ್ಯಾಮ್ಸನ್ ಅವ್ರ ಜೊತೆ ಅಭಿಷೇಕ್ ಶರ್ಮಾ ಇರ್ತಾರೆ. 3ನೇ ನಂಬರ್ ಇಶಾಂತ್ ಕಿಶನ್, 4ನೇ ನಂಬರ್ ಸೂರ್ಯಕುಮಾರ್ ಯಾದವ್, 5ಕ್ಕೆ ತಿಲಕ್ ವರ್ಮಾ, 6ಕ್ಕೆ ಹಾರ್ದಿಕ್ ಪಾಂಡ್ಯ, 7ಕ್ಕೆ ಶಿವಮ್ ದುಬೆ, 8ಕ್ಕೆ ಅಕ್ಷಯ್ ಪಟೇಲ, 9ಕ್ಕೆ ವರುಣ್ ಚಕ್ರವರ್ತಿ, 10ಕ್ಕೆ ಜಸ್ಪ್ರೀತ್ ಬುಮ್ರಾ, 11ಕ್ಕೆ ಹರ್ಷದೀಪ್ ಸಿಂಗ್. ಸೊ ಇದು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಒಂದು ಸಲ ಒಂದು ಮರಿಲಾರ ಪೂರ ಇಂಡಿಯಾ ಟೀಮ್ ಪ್ಲೇಯಿಂಗ್ ಇವತ್ತಾರೆ.
ನೋಡಿ ಈ ಪ್ಲೇಯಿಂಗ್ ನಾವು ಪಕ್ಕ ಇವತ್ತು ಮ್ಯಾಚ್ ಗೆಲ್ಸಂಗೆ ಕಾಣಿಸುತ್ತೆ. ನಿಮಗೆ ಅನಿಸುತ್ತೆ ಇವತ್ತು ಮ್ಯಾಚ್ ಯಾರು ಗೆಲ್ತಾರ್ತ ವಿಡಿಯೋ ತ ಕಾಮೆಂಟ್ ಮಾಡಿ. ಸ್ವಲ್ಪ ಗಂಟ್ಲಿದಾಗೈತಿ ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟೇ ಕಡೆ. ಓಕೆ ಇಷ್ಟೇ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತಾಡಿಸ್ಕೊಂಡು ಎಲ್ರಿಗೂ ನಮಸ್ಕಾರ.